ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ KCET ಅಪ್ಡೇಟ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತೇನಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಫಸ್ಟ್ ಆಪ್ಷನ್ ಎಂಟ್ರಿ ರೌಂಡ್ ಇಂದು ಪ್ರೊವಿಷನಲ್ ರಿಸಲ್ಟ್ ಆಲ್ರೆಡಿ ಬಂದಿದೆ. ಮಧ್ಯಾಹ್ನ ಅಥವಾ 11 ಗಂಟೆಗೆ ನಿಮ್ಗೆ ಆಲ್ರೆಡಿ ಇವತ್ತು ಗೊತ್ತಾಗಿದೆ. ಸೊ ನಿಮ್ಗೆ ಇವತ್ತು ಸಿಕ್ಕಿರೋಂಥ ಕಾಲೇಜ್ ನಾಳೆನೆ ಮತ್ತೆ ಫೈನಲ್ ರಿಸಲ್ಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಟೈಮ್ಸ್ ಚೇಂಜ್ ಆದ್ರೂ ಆಗ್ಬೋದು ಅಥವಾ ಚೇಂಜ್ ಆಗ್ದಲೇನು ಇರ್ಬೋದು. ಮೋಸ್ಟ್ ಆಫ್ ದ ಟೈಮ್ ಚೇಂಜ್ ಆಗೋದಿಲ್ಲ. ಕೆಲವೊಂದ್ಸತಿ ಚೇಂಜ್ ಆಗುತ್ತೆ, ಒಬ್ಬೊಬ್ರಿಗೆ ಮಾತ್ರ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆದ್ರೂ ನೋ ವರೀಸ್, ಬೇರೆ ಕಾಲೇಜ್ ಸಿಗುತ್ತೆ. ಸೊ ಅದನ್ನ ನೀವು ಆಫ್ ಮಾಡ್ಕೋಬಹುದು. ಸೊ ನಿಮ್ಗೆ ನೆಕ್ಸ್ಟ್ ಏನ್ ಪ್ರೊಸೆಸ್ ಅಂತ ಅಂದ್ರೆ 4ನೇ ತಾರೀಕಿನ ನಿಮ್ಗೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಅಂದ್ರೆ ನಿಮ್ಗೆ ಬೇಕಿರುವಂತ ಚಾಯ್ಸ್ ಆಯ್ಕೆ ಮಾಡ್ಕೋಬಹುದು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ಸೊ ಯಾವ ಚಾಯ್ಸ್ ಅಂತ ನಿನ್ನೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ ವಿಡಿಯೋದಲ್ಲಿ. ಮತ್ತೊಮ್ಮೆ ಹೇಳೋದಾದ್ರೆ ಚಾಯ್ಸ್ 1 ಅಲ್ಲಿ ನಿಮ್ಗೆ ಇದೇ ಕಾಲೇಜ್ನ ಸಿಕ್ಕಿರುವಂತ ಕೋರ್ಸ್ ಮತ್ತೆ ಕಾಲೇಜ್ನ ಲಾಕ್ ಮಾಡ್ಕೊಂಡು ಈ ಕಾಲೇಜಿಗೆ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ನೀವು ಬ್ಯಾಂಕ್ ಹೋಗಿ ಫೀಸ್ ಕಟ್ಟಿ ಸೀಟ್ ಲಾಕ್ ಮಾಡ್ಕೊಳ್ಳೋದು ಒಂದು ಆಪ್ಷನ್. ಸೊ ಸೆಕೆಂಡ್ ಆಪ್ಷನ್ ಏನಂದ್ರೆ ಈ ಕಾಲೇಜ್ನ ಸಿಕ್ಕಿರುವಂತ ನಾಳೆ ಸಿಗುವಂತ ಕಾಲೇಜ್ನ ಹೋಲ್ಡ್ ಅಲ್ಲಿ ಇಟ್ಟು ನೆಕ್ಸ್ಟ್ ಬೇರೆ ರೌಂಡ್ಗೆ ಹೋಗ್ತೀನಿ ಅಂತ ನೀವು ಹೋಗ್ಬೋದು. ಅಥವಾ ಥರ್ಡ್ ಚಾಯ್ಸ್ ಏನಂದ್ರೆ ಇದು ಬೇಡವೇ ಬೇಡ, ಈ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ನಂಗೆ ಬೇಡವೇ ಬೇಡ, ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತ ನೀವು ಆ ತರನು ಹೋಗ್ಬೋದು. ಸೊ ಇದು ನಿಮ್ಮ ಕೈಲಿರುತ್ತೆ, ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬಹುದು. ಬೆಟರ್ ಸೆಕೆಂಡ್ ಆಪ್ಷನ್ಗೆ ಫಸ್ಟ್ ಬೇಡ ಅಂದ್ರೆ, ಲೈಕ್ ಈ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ಬೇಡ ಅಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ವೆರಿ ಬೆಸ್ಟ್. ಆ ತರ ಮಾಡ್ಬೋದು. ಸೊ ನೀವೇನಾದ್ರೂ ಇವಾಗ ಇನ್ನೂ ನೀವಿನ್ನ ಚೆಕ್ ಮಾಡಿಲ್ಲ ಅಂತಂದ್ರೆ, ಪ್ರೊವಿಷನಲ್ ರಿಸಲ್ಟ್ ಹೇಗಿದೆ ಅಂತ ಇನ್ನೂ ಚೆಕ್ ಮಾಡಿಲ್ಲ ಅಂತ ಅಂದ್ರೆ, ಇಲ್ಲಿ ಇದೆ ಅಲ್ವಾ UGCET 2025ನೇ ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ, ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ CET ನಂಬರ್ ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಚೆಕ್ ಅಂತ ಕೊಟ್ರೆ ಸೊ ನಿಮ್ಗೆ ಒಂದು ಇಂಟರ್ಫೇಸ್ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನಿಮ್ಗೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಕ್ಯಾಟಗರಿ ಯಾವುದು, ನಿಮ್ಮ CET ರ್ಯಾಂಕಿಂಗ್ ಎಷ್ಟಿದೆ, ಯಾವ ಕೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ, ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಕೋರ್ಸ್ ಅಲ್ಲಿ ಸಿಕ್ಕಿದೆ, ಕಾಲೇಜ್ ಅಡ್ರೆಸ್ ಏನು, ಮತ್ತೆ ನಿಮ್ಗೆ ಫೀಸ್ ಎಷ್ಟಿದೆ, ನೀವ್ ಎಷ್ಟು ಪೇ ಮಾಡ್ಬೇಕು ಅನ್ನೋದನ್ನೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಇವತ್ತಿಂದು ಲೈಕ್ ಪ್ರೊವಿಷನಲ್ ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು ಆ ತರ. ಆರ್ ನೀವು ನಾಳೆ ಫೈನಲ್ ರಿಸಲ್ಟ್ ಚೆಕ್ ಮಾಡೋವಾಗ್ಲೂ ಸೇಮ್ ಪ್ರೊಸೆಸ್ ಇರುತ್ತೆ. ಸೊ ಇದೇ ತರ ಮಾಡಿದ್ರೆ ಮತ್ತೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಆಮೇಲೆ ನಿಮ್ಗೆ ಚಾಯ್ಸ್ ಎಂಟ್ರಿಗೆ ಆಪ್ಷನ್ ಇರುತ್ತೆ. ಸೊ ಇಷ್ಟು ಇವತ್ತಿನ ನ್ಯೂಸ್ ಆಗಿತ್ತು. ಸೊ ನಾಳೆ ರಿಸಲ್ಟ್ ಬರೋ ಟೈಮ್ಗೆ ಮತ್ತೊಮ್ಮೆ ಏನಾದ್ರೂ ವಿಷಯ ಇದ್ರೆ ಹೇಳ್ತೀವಿ. ಸೊ ಅಲ್ಲಿವರೆಗೂ ಇದೇ ರೀತಿ ಚಾನಲ್ ನ ನೋಡ್ತಾ ಇರಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಇದೇ ತರ ಬೇರೆ ಫ್ರೆಂಡ್ಸ್ ಇದ್ರೆ CET ಬರ್ದಿರೋರು ಅಥವಾ ಅವರು ರಿಸಲ್ಟ್ ಗೆ ಕಾಯ್ತಾ ಇರೋರು, ಸೊ ಅವರಿಗೂ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ.